ಮೂರು ಸಾಂಗ್ಸ್ ರಿಲೀಸ್ ಮಾಡಿದ್ದೀವಿ ನಮ್ಮ ಲೈಫ್ ಟುಡೇ ಸಿನಿಮಾದು. ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಸೊ ಮೂರು ಸಾಂಗ್ಸ್ ನಿಮ್ಗೆ ಗೊತ್ತಿದೆ ಯಾವ ಪ್ಯಾಟರ್ನಲ್ಲಿ ನಾವು ಈ ಸಿನಿಮಾನ ಮಾಡಿದ್ದೀವಿ ಅಂತ. ಇವತ್ತು ಟ್ರೈಲರು ನೋಡಿದ್ದೀರಾ. ಸಿನಿಮಾ ಟ್ರೈಲರ್ ಬಗ್ಗೆ ನೀವು ಮಾತಾಡಬೇಕು, ಜನ ಮಾತಾಡಬೇಕು. ಸೊ ನಾನು ಇಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆಯಿಂದ ನಾನು ಎಂಟೈರ್ ಎಲ್ಲ ಊರುಗಳಿಗೂ ಜನದ ಹತ್ರ ಡೈರೆಕ್ಟಾಗಿ ಹೋಗಿ ನನ್ನ ಸಿನಿಮಾ ಈ ಥರ, ನನ್ನ ಕೆಲಸ ಈ ಥರ ಅಂತ ಅಪ್ರೋಚ್ಗೆ ಹೋಗ್ತಾ ಇದ್ದೀನಿ. ಸೊ ಇದನ್ನು ವೀಕ್ಷಿಸ್ತಾ ಎಲ್ಲ ಆಡಿಯನ್ಸ್ಗೆ ಕೇಳ್ಕೊತೀನಿ, ದಯವಿಟ್ಟು 6ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ, ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಟ್ರೈಲರ್ ನೋಡಿದಾಗ ಒಂದು ಏನು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಅದನ್ನು ಡೈರೆಕ್ಟಾಗಿ ಜನರ ಹತ್ರನೇ ಹೋಗಬೇಕು ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ರಥರ್ವ್ ಅವರೇ, ಈಗ ನಿಮ್ಮ ಮಾತುಗಳನ್ನು ಕೇಳೋ ಸಮಯ. ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಈಗಾಗಲೇ ಟ್ರೈಲರ್ ನೋಡಿದ್ದೀರಾ, ಸಾಂಗ್ಸು ನೋಡಿದ್ದೀರಾ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಈ ಪ್ರೆಸೆಂಟ್ ಸಿಚುವೇಶನ್ಗೆ ಆಪ್ಟ್ ಆಗೋ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲದಕ್ಕೂ ಒಂದು ರಿಕ್ವೆಸ್ಟ್ ಅಷ್ಟೇ, ಪ್ಲೀಸ್ ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ, ನಮ್ಮನ್ನೆಲ್ಲ ಗೆಲ್ಲಿಸಿ, ನಮ್ಮ ಟೀಮ್ಗೆ ಎಲ್ಲದೂ ಒಳ್ಳೇದಾಗಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಕಾಕ್ರೋಚ್ ಸುಧೀರ್ ಸರ್. ಎಲ್ಲರಿಗೂ ನಮಸ್ಕಾರ. ಅದೇ ಈಗ ಟ್ರೈಲರ್ ನೋಡ್ತಿದ್ರೆ ಅದೇ ಅವತ್ತು ಹೇಳ್ದಂಗೆ ಅನ್ಸೋದು ಒಂದೇ, ಈಗ ಈ ಹುಡುಗರಿಗೆ ಲವ್ ಅನ್ನೋದು ಒಂಥರ ಈ ಜೀವನ್ ಮರಣದ ಆಪ್ರೇಷನ್ ಇದ್ದಂಗೆ, ಹುಡುಗಿರಿಗೆ ಅದು ಆಡಿಷನ್ ಇದ್ದಂಗೆ. ನೋಡಿ ಸೆಲೆಕ್ಟ್ ಮಾಡ್ಕೊಂತಾರೆ ಯಾರನ್ನು ಬೇಕೋ ಅವ್ರಂಗನ. ಹುಡುಗರಿಗೆ ಹಂಗಲ್ಲ. ಈಗ ನೋಡಿ, ಈ ಲವ್ವಲ್ಲಿ ಕಾಂಪಿಟೇಟರ್ ಹತ್ರ ಆಡಿ ಇದೆ ಅಂತ ಗೊತ್ತಾಗಿದ ತಕ್ಷಣ ಹೀರೋ ಆ ದಾಡಿ ಬಿಡೋಕ್ಕೆ ಶುರು ಮಾಡಿಬಿಡ್ಬೇಕು. ಹಂಗೆ ಸಿಗಲ್ಲ, ಕಷ್ಟ ಅಂತ ಹಂಗೆ ಕಾಣಿಸ್ತಿತ್ತು. ನಾನು ಮೊನ್ನೆನೂ ಅದೇ ಎಲ್ಲೋ ಹೇಳ್ತಿದ್ದೆ, ಈಗ ಯಾರೇ ನೋಡಿದ್ರು ಈ ಲವ್ ಮಾಡೋರು ಇನ್ಸ್ಟಾಗ್ರಾಮೆಲ್ಲ ಹಿಂಗೆ ಹಿಂಗೆ ಅಂತ ಇರ್ತಾರೆ. ಆ ಹುಡುಗಿರು ಹಿಂಗೆ ಅಂದಾಗೆಲ್ಲ ನನಗೆ ನಾವು ಹಿಂಗೆ ಅಂತ ಇರಬೇಕು ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಇವತ್ತು ಹಂಗಿದೆ ಕತೆ, ಹಂಗೆ ಇದೆ. ನನಗೂ ಕರೆದು ಕೆಲಸ ಕೊಟ್ಟಿದ್ದಾರೆ ಪ್ರದೀಪ್ ಸರ್, ಕಿರಣ್ ಸರ್, ನಮ್ಮ ಡೈರೆಕ್ಟ್ರು. ಅವ್ರ ಜೊತೆ 2 ಸಿನಿಮಾ ಮಾಡ್ತಿರೋದು ನಾನು ಕಾಂತಣ್ಣನ ಜೊತೆ. ಖುಷಿ ಆಗುತ್ತೆ. ಎಂಟರ್ ಟೀಮ್ ಒಳ್ಳೇದಾಗಲಿ. ಅದೇ ಈಗ ಟ್ರೈಲರ್ ಮಾಡಿ ಮುಂದೆ ಇಟ್ಟಿದ್ದೀವಿ. ನನ್ನೊಬ್ಬನಿಗೆ ಚಿಕ್ಕ ಪುಟ್ಟ ಪ್ರಶ್ನೆ ಕೇಳಿ ಅಣ್ಣ. ನಾನು ಮಾಧ್ಯಮದ ಮಗು, ಚೂರು ಭಯ ನನಗೆ. ಅದಕ್ಕೆ ಎಲ್ಲ ಬಿಡಲ್ಲ, ನಿನ್ನೂ ಹಾಕತ್ತೀವಿ, ಇನ್ಕ್ಲೂಡಿಂಗ್ ಯು ಅಂದ್ಬಿಟ್ರೆ ಕಷ್ಟ. ಥ್ಯಾಂಕ್ ಯು ಸೋ ಮಚ್ ಸುಧೀರ್ ಸರ್. ಜಗಪ್ಪ ಹುಷಾರೇ. ಎಲ್ಲ ಅಣ್ಣನೇ ಹೇಳ್ಬಿಟ್ರು, ಪ್ರೊಡ್ಯೂಸರ್ ಹೇಳ್ಬಿಟ್ರು, ಡೈರೆಕ್ಟರ್ ಸರ್ ಹಾಗೆ ನಮ್ಮ ಹೀರೋ ಸರ್ ಎಲ್ಲ ಹೇಳಿದ್ದಾರೆ. ಲೈಫ್ ಟುಡೇ ಸಿನಿಮಾ ತುಂಬ ಚೆನ್ನಾಗಿದೆ. 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಬಂದು ನೋಡಿ. ಥ್ಯಾಂಕ್ ಯು.